ಓಕೆ. ಸೊ ಇವತ್ತು ನಾವು ಏನಂದರೆ ಕಮ್ಯುನಿಕೇಷನ್ ಚಾಯ್ಸಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಕಮ್ಯುನಿಕೇಷನ್ ಯಾಕೆ ನಮ್ಮ ಪರ್ಸ್ನಾಲಿಟಿ ಅಥವಾ ನಮ್ಮ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಗ್ರೋತಲ್ಲಿ ಯಾಕೆ ಕಮ್ಯುನಿಕೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈಗಾಗಲೇ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಎರಿಕ್ ಬರ್ನ್ ಅವರು ಹೇಳಿರುವಂಥ ಒಂದು ಸಿದ್ಧಾಂತ ಏನಿದೆ, ಸೊ ಅದನ್ನಲ್ಲಿ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಟ್ರಾನ್ಸಾಕ್ಷನಲ್ ಅನಾಲಿಸಿಸಲ್ಲಿ ನಾವು ಏನಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ನಮ್ಮ ಸಂವಹನದ ಅಂಶಗಳನ್ನು ನಾವು ಅಧ್ಯಯನ ಮಾಡೋದು ಅಂತ ಹೇಳ್ತೀವಿ. ಸೊ ಏನೇನು ನಮ್ಮಿಂದ ಕಮ್ಯುನಿಕೇಷನ್ ಏನೇನು ಆಗ್ತಾ ಇದೆ, ದ್ಯಾಟ್ ಈಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ನಾವು ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ಗುಂಪು ಅಥವಾ ಇನ್ನೊಬ್ಬರಿಗೆ ಸಂವಹನ ಮಾಡುವಾಗ ಇರುವಂಥ ರೀತಿಯನ್ನು ಆಳವಾಗಿ ತಿಳ್ಕೊಳ್ಳೋದು, ದ್ಯಾಟ್ ಈಸ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ ಮಾತಾಡಿದ್ವಿ. ಸೊ ಇಲ್ಲಿ ಕೂಡ ಯಾಕೆ ಸಂವಹನದ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಕಮ್ಯುನಿಕೇಷನ್ ಅನ್ನುವಂಥದ್ದು ಇಲ್ಲಿ ಕೂಡ ಅಂತ ಹೇಳಿದ್ರೆ ಒಂದು ಪರ್ಸ್ನಾಲಿಟಿನ ರೀಪ್ರೆಸೆಂಟೇಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಮಾತಾಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆ ವ್ಯಕ್ತಿಯಲ್ಲಿರುವಂಥ ಎಮೋಷನ್ಸ್ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಆ ವ್ಯಕ್ತಿಯ ಏನು ಪರ್ಸ್ನಾಲಿಟಿ ಅಂತ ಏನು ಕರಿತಾ ಇದ್ವಿ, ಸೆಲ್ಫ್ ಅಂತ ಏನು ಕರಿತಾ ಇದ್ವಿ, ಸೊ ಇವುಗಳ ಬಗ್ಗೆ ಸುಮಾರಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಈ ಸಂವಹನದಿಂದನೇ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಒಬ್ಬ ಪರ್ಸ್ನಲ್ ಗ್ರೋತ್ ಆಗಬೇಕಂದ್ರೆ ಅಥವಾ ಪ್ರೊಫೆಷ್ನಲ್ ಗ್ರೋತ್ ಆಗಬೇಕಂತ ಹೇಳಿದ್ರೆ ಅವನ ಸಂವಹನದ ಬಗ್ಗೆನೂ ಕೂಡ ತುಂಬ ಆಳವಾಗಿ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಸಂವಹನ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವು ಯಾವೆಲ್ಲ ಚಾಯ್ಸಸ್ ಮಾಡಬೇಕು ಸಂವಹನದಲ್ಲಿ ಅನ್ನೋದಕ್ಕಿಂತ ಮುಂಚೆ ನಾವೊಂದಿಷ್ಟು ಟೈಪ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಟೈಪ್ ಆಫ್ ಕಮ್ಯುನಿಕೇಷನಲ್ಲಿ ಮೊದಲಿಗೆ ಬರೋದು ನಮಗೆ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಂಟ್ರಾ ಪರ್ಸ್ನಲ್ ಅಂತ ಹೇಳಿದ್ರೆ ಒಬ್ಬರೇ ಅಂದರೆ ಸೆಲ್ಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಾನು ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಳ್ಳೋದು, ಅಂದರೆ ನನ್ನಷ್ಟಕ್ಕೆ ನಾನೇ ಹೇಳ್ಕೊಳ್ಳೋದು. ಉದಾಹರಣೆಗೆ ಏನಂದರೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ, ನಂಗೆ ಕೋಪ ಬರ್ತಾ ಇದೆ, ನಾನು ಕಣ್ಣು ಮುಚ್ಕೊಂಡು ನಾನು ನನಗೆ ಹೇಳ್ಕೊಳ್ಳೋದು, ನಾನು ಕೋಪ ಮಾಡ್ಕೋಬಾರ್ದು, ಅಥವಾ ನಾನು ಹೀಗೆ ಹೇಳಬಾರ್ದು, ನಾನು ಈ ಥರ ಬಿಹೇವ್ ಮಾಡಬಾರ್ದು, ಸೊ ನಾನು ಇದನ್ನು ತಪ್ಪು ಮಾಡ್ತಾ ಇದ್ದೀನಿ, ಇದನ್ನು ಸರಿ ಮಾಡ್ತಾ ಇದ್ದೀನಿ, ಇದನ್ನು ಎನ್ಹಾನ್ಸ್ ಮಾಡ್ಕೋಬೇಕು, ಇದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಈ ಥರ ನಮ್ಮೊಳಗಡೆನೆ ನಮಗೇನೆ ಹೇಳ್ಕೊಳ್ಳೋದು. ಓಕೆ, ನಮ್ಮ ಪರ್ಸ್ನಾಲಿಟಿ ಏನು ನಮ್ಮಲ್ಲಿ ಒಳಗಡೆ ಇರುವಂಥ ಅಂಶಗಳಿದೆ ಅಲ್ವಾ, ಅವುಗಳ ಬಗ್ಗೆನೇ ನಾವು ಹೇಳ್ಕೊಡುವಂಥ ಒಂದು ಸಂವಹನವನ್ನು ಏನೇ ಅಂತ ಕರಿತೀವಿ, ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಅಂತರ್ಮುಖಿಯಾಗಿ ಇದ್ಕೊಂಡು, ಈಗ ಉದಾಹರಣೆಗೆ ನೀವು ಮೆಡಿಟೇಷನ್ ಅಲ್ಲಿ ನೋಡ್ತೀರಿ, ಧ್ಯಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಗೊತ್ತಿದೆ. ಸೊ ಧ್ಯಾನ ಮಾಡುವಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ವಿ ಟ್ರೈ ಟು ಇಂಟರ್ನಲೈಸ್ ಅವರ್ ಪರ್ಸ್ನಲ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ. ಒಳಗಡೆ ಏನು ಸಂವಹನ ಆಗ್ತಾ ಇದೆ, ಆರ್ಗ್ಯಾನ್ಸ್ಗಳು ಹೇಗೆ ವರ್ಕ್ ಆಗ್ತಾ ಇದೆ, ಬ್ರೈನ್ ಹೇಗೆ ವರ್ಕ್ ಆಗ್ತಾ ಇದೆ, ಬ್ರೀತಿಂಗ್ ಹೇಗೆ ವರ್ಕ್ ಆಗ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್. ವಿ ಟ್ರೈ ಟು ಕಮ್ಯುನಿಕೇಟ್ ವಿತ್ ಅವರ್ ಇಂಟರ್ನಲ್ ಆರ್ಗ್ಯಾನ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿರುವಂಥ ನಮ್ಮ ಮನಸ್ಸು ಅಥವಾ ನಮ್ಮ ಥಾಟ್ಸ್ ಅಥವಾ ನಮ್ಮಲ್ಲಿರುವಂಥ ಏನು ಅಂಶಗಳೆಲ್ಲ ಇದೆ, ದೇಹದ ಭಾಗಗಳಿದೆ, ಅದ್ರ ಬಗ್ಗೆ ಸಂವಹನವನ್ನು ಸಾಧಿಸೋದು. ಸೊ ಇದನ್ನ ಇಂಟ್ರಾ ಪರ್ಸ್ನಲ್ ಅಂತ ಕರಿತೀವಿ. ಇನ್ನು ಎರಡನೇದು ಇಂಟರ್ ಪರ್ಸ್ನಲ್ ಅಂತ ಕರಿತೀವಿ. ಸಾರಿ. ಸೊ ಇಂಟರ್ ಅಂತ ಹೇಳಿದ್ರೆ ಇಬ್ರು ಅಂತ ಕರಿತೀವಿ, ವ್ಯಕ್ತಿಯಿಂದ ವ್ಯಕ್ತಿಗೆ. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂವಹನವನ್ನು ಮಾಡುವಂಥ ವ್ಯವಸ್ಥೆನ ಇಂಟರ್ ಪರ್ಸ್ನಲ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ವ್ಯಕ್ತಿಗಳಿರ್ತಾರೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸಂವಹನ ಮಾಡುವಂಥ ಒಂದು ವ್ಯವಸ್ಥೆ. ಇದು ಬೇರೆ ಬೇರೆ ಮೋಡ್ಗಳ ಮೂಲಕವಾಗಿ ಇರ್ಬೋದು. ಅದು ಹೇಗೆ ಏನು ಅಂತ ನಾವು ನೆಕ್ಸ್ಟ್ ಇದರಲ್ಲಿ ಮಾತಾಡ್ತೀವಿ. ಸೊ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಅನ್ನುವಂಥದ್ದನ್ನ ಮತ್ತೆ ಒಂದು ನಾವು ಸಬ್ ಪಾಯಿಂಟ್ ಆಗಿ ನಾವು ನಾಳೆ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದನ್ನು ಇನ್ ಡೀಟೇಲ್ ಬಂದಾಗ ನಾನು ಹೇಳ್ತೀನಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸಂವಹನವನ್ನು ಸಾಧಿಸೋದು. ಸೊ ಇನ್ನು ಗ್ರೂಪ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಗ್ರೂಪ್ ಕಮ್ಯುನಿಕೇಷನಲ್ಲಿ ನೀವು ನೋಡ್ಬೋದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರು ಇರುವಂಥದ್ದು ಮತ್ತು ಅವರಲ್ಲಿನೇ ಸಂವಹನದ ಪ್ರಕ್ರಿಯೆ ನಡೆಯುವಂಥದ್ದನ್ನ
ನಾವು ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇನ್ನೊಂದು ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಅಂದರೆ ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಒಂದು ಸಂಸ್ಥೆಯಲ್ಲಿ ತಮ್ಮದೇ ಆದಂಥ ಸಂವಹನದ ವ್ಯವಸ್ಥೆ ಇರುತ್ತೆ. ಉದಾಹರಣೆಗೆ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ, ಅಥವಾ ಬಾಟಮ್ ಟು ಟಾಪ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕೆಳ ಸ್ತರದಿಂದ ಮೇಲಿನ ಸ್ತರಕ್ಕೆ ಅಥವಾ ಮೇಲಿನ ಸ್ತರದಿಂದ ಕೆಳಗಿನ ಸ್ತರಕ್ಕೆ ಸಂವಹನದ ವ್ಯವಸ್ಥೆಯನ್ನು ಇರುತ್ತೆ. ಈಗ ಉದಾಹರಣೆಗೆ ನೀವು ಒಂದು ಸಂಸ್ಥೆನ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಗೌರ್ಮೆಂಟ್ ಮೆಕ್ಯಾನಿಸಮ್ ತಗೊಳ್ಳಿ, ಅಥವಾ ಇಂಡಸ್ಟ್ರಿಯಲ್ಲಿರುವಂಥ ಮೆಕ್ಯಾನಿಸಮ್ನ ತೆಗೆದುಕೊಳ್ಳಿ. ಯಾವುದೇ ಒಂದು ಆದೇಶ ಬರಬೇಕಾದ್ರೆ ಆ ಸಂಸ್ಥೆಯ ಮುಖ್ಯಸ್ಥಗೆ ಬರುತ್ತೆ, ಮುಖ್ಯಸ್ಥನಿಂದ ಮ್ಯಾನೇಜರ್ಗಳು ಬರುತ್ತೆ, ಮ್ಯಾನೇಜರ್ಗಳಿಂದ ಸೂಪರ್ವೈಸರ್ ಬರುತ್ತೆ, ಸೂಪರ್ವೈಸರಿಂದ ವರ್ಕರ್ಗೆ ಹೋಗುತ್ತೆ. ಸೊ ಹಾಗೆ ಇಲ್ಲಿ ಸರ್ಕಾರವನ್ನು ಎಕ್ಸಾಂಪಲ್ ತಗೊಂಡ್ರೆ ಅಸೆಂಬ್ಲಿಯಲ್ಲಿ ಪಾಸ್ ಆಗುತ್ತೆ, ಅಲ್ಲಿಂದ ಆದಮೇಲೆ ಮಂತ್ರಿಗಳಿಗೆ ಬರುತ್ತೆ, ಅಲ್ಲಿಂದ ಆದಮೇಲೆ DC ಅವ್ರಿಗೆ ಬರುತ್ತೆ, ಅಲ್ಲಿಂದ ತಹಶೀಲ್ದಾರ್ ಮತ್ತು ಜನರಿಗೆ ಮುಟ್ಟುತ್ತೆ. ಸೊ ಇದೊಂದು ಆರ್ಗನೈಸೇಷನಲ್ ಕಮ್ಯುನಿಕೇಷನ್, ಒಂದು ಸಂಸ್ಥೆಯಲ್ಲಿ ಇದ್ದುಕೊಂಡು ಹೇಗೆ ಸಂವಹನದ ಪ್ರಕ್ರಿಯೆಗಳು ಆಗಬೇಕು ಅನ್ನೋದನ್ನು ನಾವು ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇನ್ನು ಮುಂದುವರೆದ ಭಾಗವಾಗಿ ಪಬ್ಲಿಕ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಬ್ಲಿಕ್ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ ಅಂದರೆ ಸ್ಪೀಕರ್ ಮಾತ್ರ ಒಬ್ರು ಇರ್ತಾರೆ, ಮಾತಾಡೋರು ಮಾತ್ರ ಯಾರು ಒಬ್ರು ಇರ್ತಾರೆ. ಆಡಿಯನ್ಸ್ ಏನಾಗಿರ್ತಾರೆ ಅಂದರೆ ತುಂಬ ದೊಡ್ಡ ಗುಂಪುಗಳಿರುತ್ತೆ, ಸಮೂಹ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಪೀಚ್ ಕೇಳಿದ್ದೀರಿ ನೀವು, ಪೊಲಿಟಿಕಲ್ ಪಾರ್ಟಿ ಸ್ಪೀಚ್, ಪಬ್ಲಿಕ್ ಸ್ಪೀಚ್, ಇವೆಲ್ಲ ಏನಿದೆಯಲ್ಲ ಇದು ಪಾರ್ಟ್ ಆಫ್ ಪಬ್ಲಿಕ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಸಾರ್ವಜನಿಕವಾಗಿ ಮಾತಾಡೋದು, ಸಾರ್ವಜನಿಕ ಭಾಷಣಗಳು, ಸ್ಪರ್ಧೆಗಳು, ಸಾರ್ವಜನಿಕವಾಗಿರುವಂಥ ಡಿಸ್ಕಷನ್ಗಳನ್ನು ಕೂಡ ನಾವು ಹಿಂದೆ ಪಬ್ಲಿಕ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇನ್ನು ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಮಾಸ್ ಕಮ್ಯುನಿಕೇಷನಲ್ಲಿ ಇಲ್ಲಿ ಲಾರ್ಜರ್ ಗ್ರೂಪ್, ಪಬ್ಲಿಕ್ ಇದರಲ್ಲಿ ನಾವು ಒಂದು 1000 ನೋಡ್ಬೋದು, 800 ನೋಡ್ಬೋದು, ಅಥವಾ 3000 ನೋಡ್ಬೋದು. ಬಟ್ ಮಾಸ್ ಕಮ್ಯುನಿಕೇಷನಲ್ಲಿ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್, TV, ರೇಡಿಯೋ, ಇಂಟರ್ನೆಟ್, ಅಥವಾ ಯಾವುದೇ ಒಂದು ಮೊಬೈಲ್ ಫೋನ್, ಯಾವುದೇ ಒಂದು ಸಾಧನಗಳ ಮೂಲಕವಾಗಿ ಅತಿ ಹೆಚ್ಚು ಜನ ಸಮುದಾಯವನ್ನು ತಲುಪೋದು. ಉದಾಹರಣೆಗೆ TV, ಸೊ ಒಂದೇ ಸಾರಿಗೆ ಲಕ್ಷಾಂತರ ಜನರನ್ನ ತಲುಪ್ತಾ ಇರುತ್ತೆ. ರೇಡಿಯೋ ಲಕ್ಷಾಂತರ ಜನರನ್ನ ತಲುಪ್ತಾ ಇರುತ್ತೆ. ಸೊ ಹಾಗೆ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಇವು 6 ವಿಧದ ಸಂವಹನ ಪದ್ಧತಿಗಳನ್ನ ನೋಡ್ತೀವಿ. 6 ವಿಧದ ಸಂವಹನ ಪದ್ಧತಿಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ವ್ಯಕ್ತಿಯ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಈ 6 ವಿಧದ ಸಂವಹನಗಳ ಬಗ್ಗೆ ನಾವು 3rd ಚಾಪ್ಟರು, 2nd, 3rd, 4th ಚಾಪ್ಟರಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳ್ಬೋದು, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಮಾಸ್ ಕಮ್ಯುನಿಕೇಷನ್ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್, ಭಿತ್ತಿಪತ್ರಗಳು ಇರ್ಬೋದು, ಅಥವಾ ಏನಂತ ಹೇಳಿದ್ರೆ ನಮ್ಮ ಪೋಸ್ಟರ್ ಮೇಕಿಂಗ್ ಇರ್ಬೋದು, ಆರ್ ಎನಿ ಕೊಲಾಜ್ ಇರ್ಬೋದು. ಸೊ ಆ ಮೂಲಕ ಅವೇರ್ನೆಸ್ ಇರ್ಬೋದು. ಇವೆಲ್ಲ ಏನಂದರೆ ಪಬ್ಲಿಕ್ಕನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಇರುವಂಥ ಮೋಡ್ಗಳು ಅಂತ ಕರಿತೀವಿ. ಸೊ ಮತ್ತು ನಮ್ಮ ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ನಾವು 3rd ಸೆಮಿಸ್ಟ್ರಲ್ಲಿ ಕೂಡ ಒಂದು ಪೇಪರ್ ಇದೆ, ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ. ಅದರಲ್ಲಿ ತುಂಬ ಆಳವಾಗಿ ಚರ್ಚೆ ಮಾಡ್ತೀವಿ. ಸೊ ಓವರಾಲ್ ಆಗಿ ಈ ಪೇಪರಲ್ಲಿ ಇನ್ನೇನು ಬರುವಂಥ 3 ಯೂನಿಟ್ಗಳೇನಿದೆ, ಒಂದನೇದನ್ನು ಹೊರತುಪಡಿಸಿ 3 ಯೂನಿಟ್ಗಳಲ್ಲಿ ಇದರ ಇರುವಂಥ ಕಾಂಪೊನೆಂಟ್ಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಉದಾಹರಣೆಗೆ ಈಗ ಪ್ರಪ್ರಥಮವಾಗಿ ಯೂನಿಟಲ್ಲಿ ಏನು ಚರ್ಚೆ ಮಾಡಿದೆ ಅಂದರೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂಥ ಅಂಶಗಳು, ದಟ್ ಈಸ್ ಸೆಲ್ಫ್ ಡೆವಲಪ್ಮೆಂಟ್, ಥಿಯರೀಸ್ ಆನ್ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ರಿಲೇಟೆಡ್ ಇರುವಂಥ ಕಾನ್ಫಿಡೆನ್ಸ್ ಇರ್ಬೋದು, ಕಾನ್ಸಿಕ್ವೆನ್ಸಸ್ ಇರ್ಬೋದು. ಓಕೆ, ಸೊ ಇವೆಲ್ಲನೂ ಕೂಡ ಇಂಟ್ರಾಪರ್ಸನಲ್ ರಿಲೇಟೆಡ್ನೇ ನಾವು ಮಾತಾಡಿದ್ವಿ. ಹಾಗಾಗಿ ನಾವು ಓವರಾಲ್ ಈ ಪೇಪರಲ್ಲಿ ಈ ಸಂವಹನದ 6 ವಿಷಯಗಳನ್ನ ನಾವು ತೆಗೆದುಕೊಂಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದು ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಸೊ ಇದನ್ನು ಮುಂದುವರೆದ ಭಾಗ ನೋಡೋಣ. ಇದರಲ್ಲಿ 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳನ್ನ ಚರ್ಚೆ ಮಾಡ್ತೀವಿ. ಒಂದು ಮೋಡ್ಸ್ ಆಫ್ ಕಮ್ಯುನಿಕೇಷನ್, ಇನ್ನೊಂದು ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್ ಮತ್ತು ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರಲ್ಲಿ ಮೋಡ್ ಅಂದರೆ ಏನು? ಸೊ ಮೋಡ್ ಈಸ್ ನಥಿಂಗ್ ಬಟ್ ದ ಮೀಡಿಯಂ ಆರ್ ಚಾನಲ್ ಅಂತ ಕರಿತೀವಿ, ಮಾರ್ಗ ಅಂತ ಕರಿತೀವಿ. ಈಗ ಉದಾಹರಣೆಗೆ ಒಂದು ಬಸ್, ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು,
ಸೊ ವಾಟ್ ಈಸ್ ದ ಮೋಡ್ ಆಫ್ ಟ್ರಾವೆಲಿಂಗ್, ಯಾವ ಮಾರ್ಗವಾಗಿ ಹೋಗ್ತೀನಿ, ಅದು ಯಾವ ಮಾಧ್ಯಮಗಳ ಮೂಲಕವಾಗಿ ಹೋಗ್ತೀನಿ. ಉದಾಹರಣೆಗೆ ಫ್ಲೈಟ್ ಇದೆ, ಫ್ಲೈಟಲ್ಲಿ ಹೋಗ್ಬೋದು. ಟ್ರೈನ್ಸ್ ಇದೆ, ಟ್ರೈನಲ್ಲಿ ಹೋಗ್ಬೋದು. ಬಸ್ಸಸ್ ಇದೆ, ಬಸ್ಸಸ್ಸಲ್ಲಿ ಹೋಗ್ಬೋದು. ದ ಬಸ್, ಟ್ರೈನ್, ಫ್ಲೈಟ್, ಆಟೋ, ಏನೇನು ಸೈಕಲ್, ಮೋಟರ್ ಸೈಕಲ್ ಏನಿದೆ ಇದೆಲ್ಲ ಮೋಡ್ ಅಂತ ಕರಿತೀವಿ. ಸೊ ಹಾಗಾದರೆ ಸಂವಹನದಲ್ಲಿ ಕೂಡ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಏನಂತ ಹೇಳಿದ್ರೆ ಸಂವಹನ ಮಾಡಬೇಕಾದ್ರೆ ಒಂದಿಷ್ಟು ಮಾರ್ಗಗಳಿದೆ, ಮೋಡ್ಸ್ ಇದೆ ಅಂತ ಹೇಳ್ತೀವಿ. ಆ ಮೋಡ್ಗಳಲ್ಲಿ ಎರಡು ರೀತಿಯಾಗಿ ವಿಭಾಗಿಸ್ತಾರೆ. ಇಲ್ಲಿ ನೀವು ನೋಡ್ಬೋದು, ಎರಡು ರೀತಿಯಾಗಿ ವಿಭಾಗಿಸ್ತಾರೆ. ಒಂದು ಮೋಡ್ ಏನಂತ ಹೇಳಿದ್ರೆ ವರ್ಬಲ್ ಅಂತ ಹೇಳ್ತೀವಿ. ಸೊ ವರ್ಬಲ್ ಮೋಡ್ ಆಫ್ ಕಮ್ಯುನಿಕೇಶನ್, ವರ್ಬಲ್ ಅಂತ ಹೇಳ್ತೀವಿ. ಐದರ್ ರಿಟರ್ನ್ ಆರ್ ಓರಲ್, ಶಬ್ದದ ಮೂಲಕವಾಗಿ ಇರ್ಬೋದು ಅಥವಾ ಬರವಣಿಗೆ ಮೂಲಕವಾಗಿ ಇರ್ಬೋದು. ಸೊ ಇದನ್ನ ಏನು ಹೇಳ್ತೀವಿ, ಐದರ್ ವರ್ಡ್ ಆರ್ ವರ್ಡ್ಸ್ ಅಂತ. ಬರವಣಿಗೆ ಇರ್ಬೋದು ಅಥವಾ ಶಬ್ದಗಳ ಮೂಲಕವಾಗಿ ಇರ್ಬೋದು, ವರ್ಬಲ್ ಅಂತ ಕರಿತೀವಿ. ಸೊ ಇದರ ವಿರುದ್ಧವಾಗಿ ಏನಂದ್ರೆ ನಾನ್ ವರ್ಬಲ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ನಾನ್ ವರ್ಬಲ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಂತಂದ್ರೆ ಶಬ್ದಗಳನ್ನ ಹೊರತುಪಡಿಸಿ, ಇಲ್ಲಿ ನೋಡಿ ಇವೆರಡೂ ಬಿಡ್ತಾರೆ, ಶಬ್ದಗಳು ಅಥವಾ ಬರವಣಿಗೆಗಳನ್ನ ಹೊರತುಪಡಿಸಿ ಇರುವಂಥ ಮಾರ್ಗಗಳು, ಅವನ್ನ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಹಾಗಾದರೆ ವರ್ಬಲ್ ಕಮ್ಯುನಿಕೇಷನಲ್ಲಿ ಇರುವಂಥ ಪ್ಯಾಟರ್ನ್ಗಳು ಅಥವಾ ವರ್ಬಲ್ ಕಮ್ಯುನಿಕೇಷನಲ್ಲಿ ಇರುವಂಥ ಏನೇನಿದೆ ಅಂತ ನೋಡೋಣ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಬಲಲ್ಲಿ ಕಾನ್ವರ್ಜೇಷನ್ ಮಾಡ್ತೀವಿ, ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಮಾತಾಡೋದು. ಈಗ ಉದಾಹರಣೆಗೆ ನಾನು ಸೆಷನ್ನ ತೆಗೆದುಕೊಳ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಾನ್ವರ್ಜೇಷನ್, ಇದೊಂದು ಎಕ್ಸಾಂಪಲ್ ವರ್ಬಲಲ್ಲಿ. ಸ್ಪೀಚ್, ಎನಿ ಕೈಂಡ್ ಆಫ್ ಸ್ಪೀಚ್, ಯಾವುದೇ ರೀತಿಯಾದಂಥ ಸ್ಪೀಚ್ ಇರ್ಬೋದು, ಪಬ್ಲಿಕ್ ಸ್ಪೀಚ್ ಇರ್ಬೋದು, ಆರ್ ಕ್ಲೋಸ್ಡ್ ಸ್ಪೀಚ್ ಇರ್ಬೋದು, ಲೆಕ್ಚರರ್ ಇರ್ಬೋದು, ಡಿಸ್ಕಷನ್ಸ್ ಇರ್ಬೋದು, ಸೊ ಸ್ಪಿರಿಚುವಲ್ ಸ್ಪೀಚ್ ಇರ್ಬೋದು, ಇದೆಲ್ಲ ಕೂಡ ಸ್ಪೀಚ್ ಅಂತ ಹೇಳ್ತೀವಿ, ಸ್ಪೀಚಲ್ಲಿ ಬರುತ್ತೆ. ಇನ್ನೊಂದು ಟೆಲಿಫೋನ್ ಕಾಲ್ಸ್ ಅಂತ ಹೇಳ್ತೀವಿ. ನಾವು ಶಬ್ದಗಳ ಮೂಲಕವಾಗಿ ಮಾತಾಡಿರಬೇಕು, ಅದನ್ನು ಟೆಲಿಫೋನ್ ಕಾಲ್ಸ್ ಅಂತ ಕರಿತೀವಿ. ನೆಕ್ಸ್ಟಲ್ಲಿ ವಿಡಿಯೋ ಕಾನ್ಫರೆನ್ಸ್, ವಿಡಿಯೋ ಮತ್ತು ಆಡಿಯೋ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಇದು ಕೂಡ ನಾವು ವಿಡಿಯೋ ಮತ್ತು ಆಡಿಯೋ ಕಾನ್ಫರೆನ್ಸಸ್ನು ಕೂಡ ನಾವು ಓರಲಲ್ಲಿ ಸೇರ್ತೀವಿ. ಸೊ ಓರಲ್ ಈಸ್ ದ ಯೂಸ್ ಆಫ್ ವರ್ಡ್ಸ್ ಅಂತ ಕರಿತೀವಿ. ಶಬ್ದಗಳನ್ನ ಬಳಸುವ ಮೂಲಕವಾಗಿ ಸಂವಹನ ಮಾಡಲ್ಪಡುವಂಥ ಒಂದು ಮಾರ್ಗ. ಇನ್ನೊಂದು ವರ್ಬಲಲ್ಲಿ ಇನ್ನೊಂದು ಮೋಡ್ ರಿಟರ್ನ್ ಅಂತ ಕರಿತೀವಿ. ಸೊ ರಿಟರ್ನಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ನಮ್ಗೆ ಗೊತ್ತಿದೆ. ಸೊ ಬರವಣಿಗೆಗಳೇನು ಅಂತ ಕೇಳಿದರೆ ಸುಮಾರಷ್ಟು ಉದಾಹರಣೆಗಳನ್ನ ಕೊಡ್ಬೋದು. ಸೊ ಅದರಲ್ಲಿ ಏನಂತಂದರೆ ಪೋಯಮ್ಗಳಿರ್ಬೋದು, ಲೆಟರ್ಗಳಿರ್ಬೋದು, ಮೆಮೊಗಳಿರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಇಮೇಲ್ ಇರ್ಬೋದು. ಸೊ ಎನಿಥಿಂಗ್ ಇನ್ ಫಾರ್ಮ್ ಆಫ್ ರಿಟರ್ನ್, ಶಬ್ದಗಳ ಮೂಲಕವಾಗಿ ಇರಬೇಕು, ಶಬ್ದ ಇರಬೇಕು. ಈಗ ನೀವು ಲಿಟ್ರೇಚರ್ ಅಂತ ಏನು ಕರಿತಾ ಇದ್ವಿ, ಗ್ರಂಥಗಳು ಅಂತ ಕರಿತಾ ಇದ್ವಿ, ಲೇಖನಗಳು ಅಂತ ಕರಿತಾ ಇದ್ವಿ. ಓಕೆ, ಸೊ ಅವೆಲ್ಲ ಕೂಡ ಏನಂತ ಹೇಳಿದ್ರೆ ಒಂದು ರಿಟರ್ನಲ್ಲಿ ಇರುವಂಥ ಅಂಶಗಳು. ಈಗ ಪ್ರಿಂಟ್ ಮೀಡಿಯಾ ಅಂತ ಎಕ್ಸಾಂಪಲ್ ಆಗಿ ನೋಡಿ. ಸೊ ಪ್ರಿಂಟ್ ಮೀಡಿಯಾ ಈಸ್ ಅ ಪಾರ್ಟ್ ಆಫ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಪತ್ರಿಕೆಗಳು ಅಂತ ಏನು ಕಾಣಿಸ್ತಾ ಇದ್ವಲ್ಲ ನಮಗೆ ಪತ್ರಿಕೆಗಳು, ಅವು ಕೂಡ ನಾವು ಇದರಲ್ಲಿ ನೋಡ್ತೀವಿ. ಸೊ ಇದನ್ನು ನೋಡ್ಬೋದು. ಇನ್ನು ನಾನ್ ವರ್ಬಲಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಸಂವಹನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸಂವಹನದಲ್ಲಿ ಏನಂತ ಹೇಳಿದ್ರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ಮೋರ್ ಇನ್ಫ್ಲೂಯೆನ್ಸ್ ದೆನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಶಬ್ದದ ಒಂದು ಸಂವಹನಕ್ಕಿಂತ ಶಬ್ದರಹಿತವಾಗಿರುವಂಥ ಸಂವಹನಗಳು ಜಾಸ್ತಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಏನು ಅನ್ನೋದನ್ನು ಎಕ್ಸಾಂಪಲ್ ನೋಡೋದಾದ್ರೆ ಅಪೀರಿಯನ್ಸ್ ಅಥವಾ ಡ್ರೆಸ್ ಅಂತ ಕರಿತೀವಿ. ಸೊ ನಾವು ಹಾಕ್ಕೊಂಡಿರುವಂಥ ಡ್ರೆಸ್ ಸೆನ್ಸ್ ಏನಿದೆ ಅಥವಾ ಅಪೀರಿಯನ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟಲ್ಲಿ ಸ್ಪೀಚ್ ಇಂಟೋನೇಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಾವು ಏನು ಸ್ಪೀಚ್ ಕೊಡ್ತಾ ಇದೆಯಲ್ವಾ, ಅದರಲ್ಲಿರುವಂಥ ಸುಮಾರಷ್ಟು ಏರಿಳಿತಗಳನ್ನ ನಮಗೇನು ಕೊಡ್ತಾ ಇದ್ವಿ, ಸ್ಲೋ ವಾಯ್ಸ್, ಹೈ ಪಿಚ್, ಲೋ ಪಿಚ್ ಅಂತ ಏನು ಕರಿತಾ ಇದ್ವಲ್ವಾ, ಟ್ಯೂನ್ಸ್ ಏನೇನು ಆಗ್ತಾ ಇದ್ವಲ್ಲ ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಗೆಸ್ಚರ್ಸ್ ಅಂತ ಹೇಳ್ತೀವಿ. ಗೆಸ್ಚರ್ಸ್ ಅಂತ ಹೇಳ್ತೀವಿ ನಾವು ಒಂದು ಹಾವಭಾವಗಳು ಅಂತ ಕನ್ನಡದಲ್ಲಿ ಕರಿತೀವಿ.
ಬಾಡಿ ಶೇಕ್ ಮಾಡೋದಿರ್ಬೋದು, ಹ್ಯಾಂಡ್ ಶೇಕ್ ಮಾಡೋದಿರ್ಬೋದು, ಹ್ಯಾಂಡ್ ರೇಸ್ ಮಾಡೋದಿರ್ಬೋದು. ಓಕೆ, ಸೊ ಈ ಥರದ್ದೆಲ್ಲ ಕೂಡ ಗೆಸ್ಚರ್ಸ್ಗಳನ್ನ ನೋಡ್ತೀವಿ. ಅದರ ಜೊತೆಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಮುಖದ ಒಂದು ಚಿಹ್ನೆಗಳು, ಮುಖದಲ್ಲಿ ಕಾಣುವಂಥ ಚಿಹ್ನೆಗಳು ಕೂಡ ಏನಾಗಿರುತ್ತೆ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡ್ಬೋದು. ಓಕೆ, ಸೊ ಇವೆಲ್ಲ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಮೋಡ್ ಆಫ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮೋಡ್ ಆಫ್ ಕಮ್ಯುನಿಕೇಷನಲ್ಲಿ ವರ್ಬಲ್ ಮತ್ತು ನಾನ್ ವರ್ಬಲ್ ಬರುತ್ತೆ. ವರ್ಬಲಲ್ಲಿ ಮತ್ತೆರಡು ಓರಲ್ ಆ್ಯಂಡ್ ರಿಟರ್ನ್ ಬರುತ್ತೆ. ನಾನ್ ವರ್ಬಲಲ್ಲಿ ಇವಿಷ್ಟು ಬರುವಂಥದ್ದು, ರಿಟರ್ನಲ್ಲಿ ಇಷ್ಟು ಬರುವಂಥದ್ದು ಮತ್ತು ವರ್ಬಲಲ್ಲಿ ಈ ಥರದ್ದು ಬರುವಂಥದ್ದು. ಇವುಗಳನ್ನ ನೀವು ಸುಮಾರಷ್ಟು ಎಕ್ಸಾಂಪಲ್ಗಳು ನೋಡ್ಬೋದು. ಮತ್ತು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಅನ್ನೋದಾದರೆ, ಸರ್ವೇ ಸಾಮಾನ್ಯವಾಗಿ ಓರಲ್ ಏನಿದೆ, ಓರಲ್ ಅಥವಾ ರಿಟರ್ನ್ ಇದು ಏನಿದೆ ಇವೆರಡು ಕಮ್ಯುನಿಕೇಷನಲ್ಲಿ ತುಂಬ ಕ್ಲಿಯರ್ ಆಗಿ ಮತ್ತು ಸ್ಪಷ್ಟವಾಗಿ ಗೊತ್ತುಪಡಿಸಬಹುದಾದಂಥ ಅಂಶಗಳಿರುತ್ತೆ. ತುಂಬ ಸ್ಪಷ್ಟವಾಗಿ ಮತ್ತು ಗೊತ್ತುಪಡಿಸಿರುವಂಥ ಅಂಶವಾಗಿರುತ್ತೆ. ಯಾಕೆಂದರೆ ನಾನ್ ವರ್ಬಲಲ್ಲಿ ಏನಾಗುತ್ತೆ ಅಂದರೆ, ನಾನು ಏನೋ ಹೇಳ್ತಾ ಇರ್ತೀನಿ ಬಟ್ ಅದನ್ನು ಹಾಗೇ ಕನ್ವೆ ಆಗಲ್ಲ. ಸೊ ನಾನು ಬನ್ನಿ ಅಂತ ದೂರಿಂದ ಸನ್ನೆ ಮಾಡಿ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಏನಂತ ಅರ್ಥ ಆಗ್ತಾ ಇಲ್ಲ. ಅಂದರೆ ಇಟ್ ಈಸ್ ನಾಟ್ ಸೋ ಕ್ಲಿಯರ್ ಕಂಪ್ಯಾರಿಟಿವ್ಲಿ ನಾನ್ ವರ್ಬಲ್ ಅಂತ ಹೇಳ್ತಾರೆ. ಸೊ ವರ್ಬಲಲ್ಲಿ ಯಾವಾಗಲೂ ಕೂಡ ಸ್ಪಷ್ಟತೆ ಇರುತ್ತೆ, ಸ್ಟಿಮ್ಯುಲೇಷನ್ ಇರುತ್ತೆ, ಕಮಾಂಡ್ಸ್ ಆಫ್ ಅಟೆನ್ಷನ್ ಇರುತ್ತೆ, ಮತ್ತು ಇಲ್ಲಿ ಇಗ್ನೋರ್ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ಪ್ರೂಫ್ ಇರೋದ್ರಿಂದಾಗಿ ಇಗ್ನೋರ್ ಮಾಡೋಕ್ಕಾಗಲ್ಲ. ಮತ್ತು ಫ್ಲೆಕ್ಸಿಬಲ್ ಇರುತ್ತೆ, ಯಾವಾಗಲೂ ಕೂಡ ಅಡಾಪ್ಟಿವ್ ಅಂತ ಹೇಳ್ತೀವಿ, ಅದನ್ನು ಅನುಷ್ಠಾನವನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತೀವಿ. ಸೊ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ, ಇಲ್ಲಿ ಏನು ನೀವು ಊರಲ್ಲಿ ಕೊಡುವಂಥ ನಿಮ್ಮ ಸ್ಕ್ರಿಪ್ಟ್ಸ್ ಏನಿರುತ್ತೆ, ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಕರಿತೀವಿ, ಅಲ್ಲಿ ಬರೆದಿರುವಂಥ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ನೀವು ಬಳಸುವಂಥ ಶಬ್ದಗಳಾಗಿರ್ಬೋದು, ಅಥವಾ ನೀವು ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಡುವಂಥ ಅಂಶಗಳು ಕೂಡ ಡಿಸ್ಅಡ್ವಾಂಟೇಜಸ್ಗಳು ಆಗುತ್ತೆ. ಈಗ ಎರಡು ಮೀನಿಂಗ್ ಇರುವಂಥ ಶಬ್ದಗಳನ್ನ ಮಾತಾಡಿದರೆ ಅರ್ಥ ಆಗದೆ ಇರ್ಬೋದು. ಸೊ ಆ ಥರದ್ದು ನಿಮಗೆ ಇಂಟರ್ಪ್ರಿಟೇಷನ್ಗಳು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟಲ್ಲಿ ನಾನ್ ವರ್ಬಲಲ್ಲಿರುವಂಥ ಇದರಲ್ಲಿ ನೋಡೋದಾದರೆ ಏನೇನು ಅಡ್ವಾಂಟೇಜಸ್ ಇದೆ ಅಂದರೆ, ಎಫೆಕ್ಟಿವ್ನೆಸ್ ಆಫ್ ಕಮ್ಯುನಿಕೇಷನ್ ಇನ್ಕ್ರೀಸ್ ವಿತ್, ಇಲ್ಲಿ ನೋಡಿ, ಯಾವುದೇ ರೀತಿಯಾದಂಥ ಸಂವಹನದಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಎರಡು ಕಾಂಬಿನೇಷನ್ ಇರಬೇಕು. ಇಫ್ ಸೇ ಇಲ್ಲಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಸಂವಹನದ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೆಚ್ಚು ಪರಿಣಾಮಕಾರಿ ಯಾವುದಾಗಿರುತ್ತೆ ನಾನ್ ವರ್ಬಲ್ ಅಲಾಂಗ್ ವಿತ್ ವರ್ಬಲ್ ಅಂತ ಹೇಳ್ತಾರೆ. ನಾನು ಮಾತಾಡ್ತಾ ಇದ್ದೀನಿ, ಅದರ ಜೊತೆಗೆ ನನ್ನ ಗೆಸ್ಚರ್ಸ್, ಪೋಸ್ಚರ್ಸ್, ಅಫಿರಿಯನ್ಸ್, ಓಕೆ, ಸೊ ಇವೆಲ್ಲನೂ ಕೂಡ ಅಡಕವಾಗಿದ್ದಾಗ ಮಾತ್ರ ತುಂಬ ಎಫೆಕ್ಟಿವ್ ಆದಂಥ ಸಂವಹನ ಆಗುತ್ತೆ. ಸೊ ವಿ ಕ್ಯಾನ್ ಕಾಲ್ ಆಸ್ ಎ 70-30, ನಾನ್ ವರ್ಬಲ್ 70%, 30% ವರ್ಡ್ಸ್. ಸೊ ಇವನ್ ನೋಡಿ ಏನಂತ ಹೇಳಿದ್ರೆ, ಪ್ರಾಣಿಗಳು ಕೂಡ ಏನಂತ ಹೇಳಿದ್ರೆ ನೀವು ಲ್ಯಾಂಗ್ವೇಜಿನ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇವನ್ ಅಲ್ಲಿ ವರ್ಡಿಂಗ್ಸ್ಗಳು ಇರಲ್ಲ, ವರ್ಬಲ್ ಇರಲ್ಲ. ನಾನ್ ವರ್ಬಲಲ್ಲಿ ಸೈನ್ಸ್ಗಳು ಮೇಲೇ ಪ್ರಾಣಿಗಳು ಅರ್ಥ ಮಾಡ್ಕೊಳ್ಳುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ಸ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇವನ್ ಓರಲ್ ಪ್ರೆಸೆಂಟೇಷನ್ಸಲ್ಲಿ ನಾವೇನಾದ್ರೆ ವಿ ಕ್ಯಾನ್ ಜಸ್ಟ್ ಎಂಪಸೈಸ್ ಮಾಡ್ಬೋದು, ಮತ್ತು ಅದು ಕಾಂಪ್ಲಿಮೆಂಟರಿ ಆಗಿ ಬಳಸ್ಕೊಳ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಡಿಸ್ಅಡ್ವಾಂಟೇಜಸಲ್ಲಿ ಏನಾಗುತ್ತಂದರೆ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಸಮ್ಟೈಮ್ ಏನಾಗುತ್ತಂದರೆ ಮಿಸ್ ಆಗಿ ಆಗಬಹುದು, ಅಥವಾ ಆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅರ್ಥ ಏನಿದೆ ಆ ಅರ್ಥಕ್ಕೆ ಮೀನಿಂಗು ಬೇರೆ ಬೇರೆ ರೀತಿಯಾಗಿರ್ಬೋದು, ಕಲ್ಚರ್ ವೈಸ್ ಬೇರೆ ಬೇರೆ ರೀತಿಯಾಗಿರ್ಬೋದು. ಸೊ ಈಗ ಉದಾಹರಣೆಗೆ ನಾವು ಬನ್ನಿ ಅಂತ ಕರಿತೀವಿ, ಬೆರಳು ಅಥವಾ ಕೈ ಸನ್ನಿ ಮಾಡಿ ಬನ್ನಿ ಅಂತ ಕರಿತೀವಿ. ಬಟ್ ಇದನ್ನು ಅಮೇರಿಕಾದಲ್ಲಿ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ, ಇನ್ನೊಂದು ಯಾವುದೋ ಒಂದು UK ಅರ್ಥ ಮಾಡ್ಕೊಳ್ಳೋಂಥ ರೀತಿ ಬೇರೆ ಇರುತ್ತೆ. ಕಲ್ಚರಲ್ ಇನ್ಫ್ಲುಯೆನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಅದರ ಅರ್ಥಗಳು ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಬೇರೆ ಬೇರೆ ಆಗಿರೋದ್ರಿಂದಾಗಿ ನಾವು ಅದನ್ನು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ ಏನಂದರೆ ಮೋಡ್ ಆಫ್ ಕಮ್ಯುನಿಕೇಷನ್. ಸೊ ನೆಕ್ಸ್ಟಲ್ಲಿ ನಾವು ಮೂವ್ ಆಗೋಣ, ಕಮ್ಯುನಿಕೇಷನ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಸೊ ಕಮ್ಯುನಿಕೇಷನ್ ಪ್ಯಾಟರ್ನ್ಸ್ ಆರ್ ದ ಸ್ಟ್ರಕ್ಚರ್ ಇನ್ ವಿಚ್ ಕಮ್ಯುನಿಕೇಷನ್ ಫ್ಲೋ ಇನ್ ಆನ್ ಆರ್ಗನೈಸೇಷನ್. ದೇ ಆರ್ ಕಮ್ಯುನಿಕೇಷನ್ ಲಿಂಕ್ ಇನ್ work
teams accordingly to the organization structure. ಇಲ್ಲಿ ಪ್ಯಾಟರ್ನ್ ಅನ್ನುವಂಥದ್ದು ಏನಂದರೆ ಒಂದು ಸಂಸ್ಥೆಯಲ್ಲಿ ನಡೆಯಲ್ಪಡುವಂಥ ಮತ್ತು ಆ ಸಂಸ್ಥೆಯಲ್ಲಿ ಹೇಗೆ ಸಂವಹನವು ಹೋಗಬೇಕು, ಫ್ಲೋ ಆಗಬೇಕು ಅನ್ನೋದನ್ನು ನಿರ್ಧರಿಸಲ್ಪಡುವಂಥ ಅಂಶಗಳನ್ನು ನಾವು ಏನಂತೀವಿ, ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಸಂವಹನ ಹೇಗಿರಬೇಕು ಅನ್ನೋದಕ್ಕೆ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನಮಗೆ ಏನಂದರೆ ಮುಖ್ಯವಾಗಿ 5 ಥರದ ಸಂವಹನದ ವ್ಯವಸ್ಥೆಯನ್ನು ನೋಡ್ತೀವಿ, ಪ್ಯಾಟರ್ನ್ ನೋಡ್ತೀವಿ, ಕಮ್ಯುನಿಕೇಷನ್ ಪ್ಯಾಟರ್ನ್ ನೋಡ್ತೀವಿ ಒಂದು ಸಂಸ್ಥೆಯಲ್ಲಿ. ಮೊದಲಿಗೆ ಸರ್ಕಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಫಸ್ಟ್ ಇಮೇಜಲ್ಲಿ ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿಯಿಂದ ಏನಾಗುತ್ತೆ, ರೌಂಡ್ ಆಗಿರುವಂಥ ಸರ್ಕಲ್ ಶೇಪಲ್ಲಿ ಸಂವಹನ ಆಗುತ್ತೆ. ಈ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ತಾನೆ, ಈ ವ್ಯಕ್ತಿ ಇವರಿಗೆ ಕಮ್ಯುನಿಕೇಟ್ ಮಾಡ್ತಾನೆ, ಇವರಿಗೆ ಕಮ್ಯುನಿಕೇಟ್ ಮಾಡಿ, ಸೊ ಹೀಗೆ ರೌಂಡ್ ಶೇಪಲ್ಲಿ ಏನಾಗುತ್ತೆ, ಕಮ್ಯುನಿಕೇಷನ್ ಫ್ಲೋ ಆಗ್ತಾ ಇರುತ್ತೆ. ಸೊ ರೌಂಡ್ ಐದರ್ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್, ಓಕೆ, ಎರಡೂ ರೀತಿಯಲ್ಲಿ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಚೈನ್ ಅಂತ ಹೇಳ್ತೀವಿ. ಇಲ್ಲಿ ಚೈನ್, ಈ ನೋಡಲಿಕ್ಕೆ ಇಮೇಜ್ ಎರಡೂ ಒಂದೇ ಇದ್ರೂ ಕೂಡ ಇಲ್ಲಿ ಚೈನ್ ಅಂತ ಹೇಳಿದ್ರೆ ನಿಮಗೆ ಸರಪಣಿ ಅಂತ ಹೇಳ್ತೀವಿ. ಈ ಸರಪಣಿಯ ಶ್ರೇಣಿಗತ ಅಂದರೆ ತುಂಬ ಅಂಟ್ಕೊಂಡು ಆಗಿರುವಂಥ ಜನರಿಗೆ ಸಂವಹನವನ್ನು ಮಾಡುವಂಥದ್ದು, ಆ ರೀತಿಯಾಗಿರುವಂಥ ಚೈನ್ ನಾವು ನೋಡಿದ್ದೀವಲ್ವಾ. ಸೊ ಲಾಕರ್ ಚೈನ್ಸ್ ಎಲ್ಲ ನೋಡಿದ್ವಿ. ಆ ರೀತಿಯಾದಂಥ ಅಂಟಿಕೊಂಡಿರುವಂಥ ಮಾಹಿತಿಗಳನ್ನ ಒಬ್ಬರಿಂದ ಒಬ್ಬರಿಗೆ ಸರಳವಾಗಿ ತಲುಪುವಂಥ ಒಂದು ನಾವು ಸಂವಹನ ವ್ಯವಸ್ಥೆಯನ್ನು ನೋಡ್ತೀವಿ. ಸೊ ಇನ್ನೊಂದು ವೈ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ XYZ ವ್ಯಕ್ತಿ ಒಬ್ಬರಿಗೆ ಹೇಳ್ತಾರೆ, ಈತ ಇಬ್ಬರಿಗೆ ಹೇಳ್ತಾನೆ, ಓಕೆ. ಸೊ ಹೀಗೆ ಹೇಳುವಂಥ ಒಂದು ವ್ಯವಸ್ಥೆಯನ್ನು ವೈ ಟೈಪ್ ಆಫ್ ಕಮ್ಯುನಿಕೇಷನ್. ಹೇಗೆ ಫ್ಲೋ ಆಗುತ್ತೆ, ಇಟ್ಸ್ ಅ ಕೈಂಡ್ ಆಫ್ ವೈ ಅಂತ ಹೇಳ್ತೀವಿ. ಸೊ ಇದು ಚೈನ್, ಸರ್ಕಲ್, ಓಕೆ. ಸೊ ಈ ಥರದ್ದು ಆಗುವಂಥದ್ದನ್ನ ವೈ ಟೈಪ್ ಆಫ್ ಕಮ್ಯುನಿಕೇಷನ್ನ ಇಲ್ಲಿ ನೋಡ್ಬೋದು. ಇನ್ನೊಂದು ವೀಲ್ ಅಂತ ಹೇಳ್ತೀವಿ, ವೃತ್ತಾಕಾರ ಅಥವಾ ವೀಲ್ ಅಂತ ಕರಿತೀವಿ. ಸೊ ವೀಲಲ್ಲಿ ನಾವು ನೋಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಇವೆಲ್ಲರೂ ಏನಂತ ಹೇಳಿದ್ರೆ ಈ ವ್ಯಕ್ತಿ 4 ಜನರಿಗೂ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ 4 ಜನರು ಈ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡ್ಬೋದು. ಉದಾಹರಣೆಗೆ ಇದಕ್ಕೆ ನೀವು ಎಕ್ಸಾಂಪಲ್ ತಗೋಬೋದು. ಏನಂದರೆ ಮ್ಯಾನೇಜರ್ ಒಬ್ಬರು ಇರ್ತಾರೆ, ಸೊ ವರ್ಕರ್ಸ್ 4 ಅಥವಾ 4ಗಿಂತ ಹೆಚ್ಚಿರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ವ್ಯಕ್ತಿಗಳಿಗೆ ಮಾಹಿತಿಯನ್ನು ನೀಡುವಂಥದ್ದು. ಸೊ ಇಲ್ಲಿ ವೀಲ್ ಅಥವಾ ವೃತ್ತಾಕಾರದಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಅಲ್ಲಿ ನೆಟ್ವರ್ಕ್ ಅಥವಾ ನೆಟ್ವರ್ಕಿಂಗ್ ಅಂತ ಕರಿತೀವಿ, ಆರ್ ಸ್ಟಾರ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಯಾವ ವ್ಯಕ್ತಿಗೆ ಜೊತೆಗೆ ಬೇಕಾದರೂ ಸಂವಹನ ಸಾಧಿಸ್ಬೋದು. ಸೇ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಜೊತೆಗೆ ಸಂವಹನ ಮಾಡ್ಬೋದು, ಈ ವ್ಯಕ್ತಿ ಈ ಜೊತೆಗೆ ಸಂವಹನ ಮಾಡ್ಬೋದು, ಅಥವಾ ಈ ವ್ಯಕ್ತಿ ಈ ಜೊತೆಗೆ ಮಾಡ್ಬೋದು, ಅಥವಾ ಈ ವ್ಯಕ್ತಿಗೆ ಜೊತೆಗೆ ಸಂವಹನ ಮಾಡ್ಬೋದು. ಸ್ಟಾರ್ ಇದರಲ್ಲಿ ಏನಂದರೆ ಸಂವಹನದ ವ್ಯವಸ್ಥೆ ನಡೀತಾ ಇರುತ್ತೆ, ಇಟ್ಸ್ ಅ ಫ್ಲೋಯಿಂಗ್ ಅಂತ ಹೇಳ್ತೀವಿ. ಹೇಗೆ ಹೋಗ್ಬೇಕಂತ ಹೇಳಿದ್ರೆ ಇದು ಅದೇ ಫ್ಲೋ ಅಲ್ಲಿ ಹೋಗಬೇಕು, ಒಂದು ಸಂಸ್ಥೆಯಲ್ಲಿ ಹಾಗೇ ಇರುತ್ತೆ. ಇಲ್ಲಿ ಯಾವ ಥರದ ಸಂವಹನದ ವ್ಯವಸ್ಥೆಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅನ್ನೋದನ್ನು ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾನು ಹೇಳ್ತೀವಿ ಪ್ಯಾಟರ್ನ್ಸ್ ಆಫ್ ಕಮ್ಯುನಿಕೇಷನ್ ಅಥವಾ ಕಮ್ಯುನಿಕೇಷನ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಮ್ಯುನಿಕೇಷನ್ ಪ್ಯಾಟರ್ನು ಹೇಗೆ ಫ್ಲೋ ಆಗಬೇಕು, ಸಂವಹನ ಹೇಗೆ ಹೋಗಬೇಕು ಅನ್ನೋದನ್ನು ನಾವು ಹೇಳುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕು, ಬಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಸ್ ಏನಂದರೆ ಒಂದು ವೈ ಶೇಪಲ್ಲಿ ಹೋಗಬೇಕಾ, ರೌಂಡ್ ಶೇಪಲ್ಲಿ ಹೋಗಬೇಕಾ, ಚೈನ್ ಇದರಲ್ಲಿ ಹೋಗಬೇಕಾ, ಅಥವಾ ಸ್ಟಾರ್ ಜಿಗ್ಜಾಗ್ ಅಥವಾ ಸ್ಟಾರ್ ಇದರಲ್ಲಿ ನೆಟ್ವರ್ಕಿಂಗ್ ಅಥವಾ ಸ್ಟಾರ್ ಇದರಲ್ಲಿ ನಾವು ವೆಹಿಕಲ್ನ ಟರ್ನ್ ಮಾಡಿಕೊಂಡು ಅಥವಾ ದಾರಿಗಳನ್ನ ಹುಡ್ಕೊಂಡು ಹೋಗಬೇಕಾ ಅನ್ನೋದನ್ನು ನಿರ್ಧರಿಸಲ್ಪಡುವಂಥ ಒಂದು ವ್ಯವಸ್ಥೆ ನಾವು ಹೇಗೆ ಕಮ್ಯುನಿಕೇಷನ್ ಫ್ಲೋ ಆಗಬೇಕು ಅನ್ನೋದನ್ನು ಹೇಳ್ತೀವಿ. ಇದು ಬೇರೆ ಬೇರೆ ಸಂಸ್ಥೆಗಳು ಬೇರೆ ರೀತಿಯಾದಂಥದ್ದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾದರೆ ನೆಕ್ಸ್ಟಲ್ಲಿ ಏನಂತ ಹೇಳಿದ್ರೆ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್, ಇಲ್ಲಿ ಒಂದು ಸಂವಹನ ಇದೆ ಅಂತ ಹೇಳಿದ್ರೆ ಆ ಸಂವಹನವನ್ನು ತಲುಪಿಸುವಂಥ ಕೆಲಸವನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡಬೇಕು. ಸೊ ಅದು ಸಂವಹನ ಎಫೆಕ್ಟಿವ್ ಆಗಿ ತಲುಪಿದಾಗ ಮಾತ್ರ ಸಂವಹನದ ಉದ್ದೇಶ ಫುಲ್ಫಿಲ್ಮೆಂಟ್ ಆಗುತ್ತೆ. ಯಾರೋ ರಿಸೀವರ್ ಇರ್ತಾರೆ, ಈಗ ಉದಾಹರಣೆ ನಾನು ಕಮ್ಯುನಿಕೇಟರು, ಸೊ ನೀವು ರಿಸೀವರ್ ಅಂತ ಹೇಳಿದ್ರೆ
ನಿಮ್ಮ ರಿಸೀವರ್ಗೆ ನಾನು ಸಂವಹನ ಮಾಡಿರುವಂಥ ಅರ್ಥದ ರೂಪದಲ್ಲೇ ಸೇರಬೇಕು. ಅರ್ಥದ ರೂಪದಲ್ಲೇ ಸೇರಬೇಕು. ಅವಾಗ ಅದರ ಎಫೆಕ್ಟಿವ್ನೆಸ್ ಅಂತ ನಾವು ಕರಿತೀವಿ. ಸೊ ಇಫ್ ಇಟ್ ಈಸ್ ರಾಂಗ್, ಮಿಡ್ವೇದಲ್ಲಿ ಏನಾದರೂ ತೊಂದರೆಯಾಗಿ ಆ ಸಂವಹನ ಏನಾದರೂ ಮುಕ್ತ ಇದ್ದರೆ ಆ ವ್ಯಕ್ತಿ ಮತ್ತು ಈ ವ್ಯಕ್ತಿಗಳ ಮಧ್ಯೆ ತುಂಬ ಸಂಘರ್ಷಗಳು ಅಂತ ಹೇಳ್ತೀವಿ. ಸಂಘರ್ಷ ಅಂದರೆ ತುಂಬ ದೊಡ್ಡ ಸಂಘರ್ಷ ಅಂತ ನಾವು ಅಂದ್ಕೊಳ್ಳೋದು ಬೇಡ, ಆದರೆ ತಪ್ಪುಗಳು, ಬ್ಯಾರಿಯರ್ಸ್ ಅಂತ ಕರಿತೀವಿ, ತೊಡಕುಗಳು ಉಂಟಾಗುತ್ತೆ. ಆ ತೊಡಕುಗಳಿಂದಾಗಿ ವ್ಯಕ್ತಿ ಮತ್ತು ಉದ್ದೇಶಗಳು ಬೇರೆ ಬೇರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನಾನೊಂದೇನೋ ಕಮ್ಯುನಿಕೇಟ್ ಮಾಡ್ತೀನಿ, ಅವರೊಂದು ಏನೋ ಮಾಡುತ್ತೆ, ಏನೋ ಒಂದಾಗಿ ಮಾಡ್ತಾರೆ. ಸೊ ಇದರಿಂದಾಗಿ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಪರ್ಪಸ್ ಏನಾಗುತ್ತೆ, ನಾಶ ಆಗುತ್ತೆ. ಹಾಗಾದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಏನೆಲ್ಲ ಅಂಶಗಳನ್ನ ನಾವು ಕನ್ಸಿಡರ್ ಮಾಡಬೇಕು ಓಕೆ ಅನ್ನೋದು ನೋಡೋಣ. ಫಸ್ಟ್, ಕ್ಲಿಯರ್ ಐಡಿಯಾ ರಿಗಾರ್ಡಿಂಗ್ ಟಾಪಿಕ್ಸ್ ಆ್ಯಂಡ್ ರಿಸೀವರ್ ಆಫ್ ದಿ ಕಮ್ಯುನಿಕೇಷನ್. ಫಸ್ಟ್ ಏನು ಮಾಡಬೇಕಂದ್ರೆ, ನಾನು ಏನು ಸಂವಹನ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇರಬೇಕು. ನಾನು ಏನನ್ನ ಸಂವಹನದ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಅದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಒಂದು. ಎರಡನೇದು, ರಿಸೀವರ್ ಆಫ್ ದಿ ಕಮ್ಯುನಿಕೇಷನ್, ನಾನು ಹೇಳೋದನ್ನು ಯಾರು ಕೇಳ್ಕೊಳ್ತಾ ಇದ್ದಾರೆ ಅವ್ರನ್ನ ರಿಸೀವರ್ ಅಂತ ಕರಿತೀವಿ. ಈಗ ನಾನು ಏನಂತ ಹೇಳಿದ್ರೆ ಪಾಠವನ್ನು ಹೇಳ್ತಾ ಇದ್ದೀನಿ, ಈ ಪಾಠವನ್ನು ಕೇಳೋರು ಯಾರು? ರಿಸೀವರ್. ಆ ರಿಸೀವರ್ ಏನಿದ್ದಾರೆ ಅವ್ರ ಬಗ್ಗೆನೇ ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೆ ರಿಸೀವರು, ನನಗೆ ಕನ್ನಡ ಇಂಗ್ಲೀಷ್, ಈಗ ಉದಾಹರಣೆಗೆ ಕನ್ನಡ ಇಂಗ್ಲೀಷ್ ರಿಸೀವರ್ ಗೊತ್ತಿದೆ, ನಾನು ಮರಾಠಿ ಮಾತಾಡಿದ್ರೆ ಸೊ ಅರ್ಥ ಆಗದೆ ಇರ್ಬೋದು. ಸೊ ಹಾಗಾಗಿ ಸಬ್ಜೆಕ್ಟ್ ಜೊತೆಗೆ ರಿಸೀವರ್ ಯಾವ ರೀತಿಯಾದಂಥ ಇದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೆಕೆಂಡಲ್ಲಿ ಡಿಟರ್ಮಿನೇಷನ್ ಆಫ್ ಪರ್ಪಸ್ ಅಂತ ಹೇಳ್ತೀವಿ. ಸಂವಹನದ ಉದ್ದೇಶ ಏನು? ಸಂವಹನದ ಉದ್ದೇಶ ಏನು? ಈಗ ಉದಾಹರಣೆಗೆ ನೀವು ಇದಕ್ಕೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ಏನಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನಾಗಿದೆ, ನಾವು ವಿದ್ಯಾರ್ಥಿಗಳನ್ನ ತಲುಪಲೇಬೇಕು, ನಮ್ಮ ಕ್ಲಾಸಸ್ಗಳ ಮೂಲಕವಾಗಿ ವಿದ್ಯಾರ್ಥಿಗಳನ್ನ ತಲುಪಬೇಕು ಅನ್ನೋಂಥ ಉದ್ದೇಶ. ಸೊ ಅದಕ್ಕೋಸ್ಕರ ಆನ್ಲೈನ್ ಮತ್ತು ಪ್ರೀ ರೆಕಾರ್ಡೆಡ್ ವಿಡಿಯೋಸ್ನ ಕಳಿಸ್ತಾ ಇದ್ವಿ. ಇನ್ ಕೇಸ್ ಅಕಸ್ಮಾತ್ ಏನಾದರೂ ಕೇಳಿಸ್ಕೊಳ್ಳೋಕ್ಕಾಗದಿದ್ರೆ, ನೆಟ್ವರ್ಕ್ ಇಶ್ಯೂಸ್ಗಳು ಏನಾದ್ರು ಇದ್ದರೆ ಅವರಿಗೆ ಮತ್ತೆ ಕೇಳಿಸ್ಕೊಳ್ಬೋದು ಅಂತ ನಾವೇನು ಮಾಡ್ತಾ ಇದ್ವಿ, ಪ್ರೀ ರೆಕಾರ್ಡೆಡ್ ಇರುವಂಥದ್ದು ಅಥವಾ ಆಫ್ಟರ್ ರೆಕಾರ್ಡಿಂಗನ್ನು ಕೂಡ ಕಳಿಸ್ತಾ ಇದ್ವಿ. ಸೊ ದ ಪರ್ಪಸ್ ಈಸ್ ಲೈಕ್ ಏನಂತ ಹೇಳಿದ್ರೆ ಕಂಪ್ಲೀಟ್ ರೀಚಿಂಗ್ ಟು ದ ಪೀಪಲ್, ರೀಚಿಂಗ್ ಟು ದ ಆಡಿಯನ್ಸ್. ನಾವು ಅವರಿಗೆ ಪಾಠಗಳನ್ನ ತಲುಪಿಸಲೇಬೇಕು ವಿದ್ಯಾರ್ಥಿಗಳಿಗೆ ಅನ್ನೋದು ಉದ್ದೇಶ. ಅಂದರೆ ನಾವು ಮೊದಲೇ ನಿರ್ಧರಿಸಲ್ಪಟ್ಟಿದ್ದೀವಿ ಅಂತ. ಹಾಗೆ ನಾವು ಏನು ಸಂವಹನದಲ್ಲಿ ತೆಗೆದುಕೊಳ್ತೀವಿ ಆ ಅಂಶವನ್ನು, ಉದ್ದೇಶವನ್ನು ಮೊದಲೇ ನಿರ್ಧರಿಸಬೇಕು. ಅದು ಕೂಡ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ನೆಕ್ಸ್ಟಲ್ಲಿ ಇದಕ್ಕೆ ನೀವು ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಸಿಂಪಲೆಸ್ಟ್ ಆಗಿ ಹ್ಯಾಂಡ್ ವಾಯ್ಸ್ ಟೆಕ್ನಿಕ್ನ ಹೇಳ್ಕೊಡ್ಬೇಕು. ಸಿಂಪಲೆಸ್ಟ್ ಆಗಿ ಹ್ಯಾಂಡ್ ವಾಯ್ಸ್ ಟೆಕ್ನಿಕ್ನ ಎಲ್ರಿಗೂ ಹೇಳ್ಕೊಡ್ಬೇಕು. ಸೊ ಅದು ಇಮೇಜ್ ಬಳಸ್ತೀರಾ, ವಿಡಿಯೋ ಬಳಸ್ತೀರಾ ಅಥವಾ ಚಾರ್ಟ್ ಬಳಸ್ತೀರಾ, ಓಕೆ, ಯಾವುದು ಈಸಿಯೆಸ್ಟ್ ಮಾರ್ಗ ಎಲ್ರಿಗೂ ಗೊತ್ತಾಗಬೇಕು. ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಇದನ್ನು ಹೇಳ್ಕೊಡುವಂಥದ್ದು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ. ನೀವು ಮೊದಲಿಗೆ ಹೇಗೆ ಕೈ ತೊಳಿಬೇಕು, ಸೋಪನ್ನು ಹೇಗೆ ಯೂಸ್ ಮಾಡಬೇಕು, ಆಫ್ಟರ್ ವಾಯ್ಸ್ ಹೇಗೆ ಯೂಸ್ ಮಾಡಬೇಕು ತೋರಿಸು ಡೆಮೋ. ಅಲ್ಲಿ ಲ್ಯಾಂಗ್ವೇಜೇ ಬೇಕಿಲ್ಲ. ದ ಪರ್ಪಸ್ ಶುಡ್ ಬಿ ಲೈಕ್ ಡಿಟರ್ಮೈನ್ಡ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಎನ್ವೈರ್ಮೆಂಟ್ ಆಫ್ ಕಮ್ಯುನಿಕೇಷನ್. ಅಂಡರ್ಸ್ಟ್ಯಾಂಡಿಂಗ್ ದ ಎನ್ವೈರ್ಮೆಂಟ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಅಲ್ಲಿ ಪರಿಸರವನ್ನು ಅರ್ಥ ಮಾಡ್ಕೊಳ್ಬೇಕು. ಏನಾದ್ರು ಡಿಸ್ಟ್ರಾಕ್ಷನ್ಸ್ ಇದೆಯಾ, ಬ್ಯಾರಿಯರ್ಸ್ ಇದೆಯಾ, ಅಥವಾ ಅಲ್ಲಿ ಏನಾದ್ರು ತೊಂದರೆಗಳಿದೆಯಾ ಅನ್ನೋದನ್ನು, ಆ ಪರಿಸರವನ್ನು ನಾವು ತಿಳ್ಕೊಳ್ಬೇಕು. ಸೊ ಉದಾಹರಣೆಗೆ ನಾವು ಏನಂದರೆ ಕ್ಲಾಸಸ್ ತಗೊಳ್ಳುವಾಗ ನಮ್ಮ ಕ್ಲಾಸ್ ರೂಮಲ್ಲಿ ನೋಡಿದ್ವಿ, ಕ್ಲಾಸಸ್ ತಗೊಳ್ಳುವಾಗ ಏನಾಗುತ್ತೆ, ವೆಹಿಕಲ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಹಾರ್ನ್ ಸೌಂಡ್ ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಇನ್ನೊಂದು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವಂಥ ಸೌಂಡ್ಗಳು ಬರುತ್ತೆ. ಸೊ ಇವನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಏನಂತ ಹೇಳಿದ್ರೆ ಅದು ಎಷ್ಟು ಡಿಸ್ಟ್ರಾಕ್ಟ್ ಮಾಡ್ಬೋದು ನಮ್ಮ ಸಂವಹನವನ್ನು, ಅಲ್ಲಿ ಪರಿಸರ ಹೇಗಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ಪರಿಸರವನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಪ್ಲಾನಿಂಗ್ ಫಾರ್ ಕಮ್ಯುನಿಕೇಷನ್ ವಿತ್ ಕೌನ್ಸಿಲಿಂಗ್ ಅದರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ ನಾವು ಕನ್ವೆ ಮಾಡೋದನ್ನು, ಮೆಸೇಜನ್ನು ಕನ್ವೆ ಮಾಡೋದನ್ನು ಒಂದು ಕಡೆ ಆದರೆ, ಅದರ ಜೊತೆಗೇನು ಕೂಡ ಕನ್ಸಲ್ಟಿಂಗ್ ಅದರ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನಾನು ಈ ಸಂದರ್ಭಕ್ಕೆ
ಈ ಟೈಮ್ಗೆ ನಿಮಗೆ ಫೋನ್ ಮಾಡಿದ್ರೆ ನೀವು ಸಿಗ್ತೀರಾ ಅಂತ ಕೇಳಬೇಕು. ಓಕೆ, ಸೊ ಉದಾಹರಣೆಗೆ ನೀವು ಅಪ್ರಾಪ್ರಿಯೇಟ್ ಟೈಮ್, ಈಗ ನೋಡಿ ಆಫೀಷಿಯಲ್ ಕಮ್ಯುನಿಕೇಷನ್ ಅಂತ ಅಂದ್ಕೊಳ್ಳಿ. ಸೊ ಡಾಕ್ಟ್ರನ್ನ ಭೇಟಿ ಮಾಡಬೇಕು, ನೀವು ಯಾರನ್ನ ಒಬ್ಬರು ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇದರಲ್ಲಿ ಕೌನ್ಸಿಲಿಂಗ್ ಅಪಾಯಿಂಟ್ಮೆಂಟ್ ತಗೋಬೇಕಂತ ಅಂದ್ಕೊಳ್ಳಿ. ಸೊ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೆ ಎಷ್ಟು ಗಂಟೆಗೆ ಸಿಗ್ತೀರಾ, ಯಾವ ಟೈಮ್ ಸಿಗ್ತೀರಾ, ಎಲ್ಲಿ ಸಿಗ್ತೀರಾ ಅಂತ ಕೇಳ್ತೀರಾ. ಸೊ ದಟ್ ಈಸ್ ವಾಟ್ ಪ್ಲಾನಿಂಗ್. ಆ್ಯಂಡ್ ನೀವು ಆ ಬಗ್ಗೆ ಪ್ರಿಪ್ರೇಷನ್ ಆಗಿ ಆ ಟೈಮ್ಗೆ ಆ ಸಂದರ್ಭಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಕನ್ಸಿಡರ್ ದ ಕಂಟೆಂಟ್ ಆಫ್ ದಿ ಮೆಸೇಜ್. ನೀವು ಏನನ್ನ ಮಾಹಿತಿ ಕೊಡ್ತಾ ಇದ್ದೀರಿ, ಕಂಟೆಂಟ್ ಅಂತ ಹೇಳ್ತೀವಿ. ಯಾವ ಮಾಹಿತಿಯನ್ನು ಕೊಡಬೇಕು ಅದ್ರ ಬಗ್ಗೆ ತುಂಬಾ ವಾಯ್ಸ್ ಬ್ರೇಕ್ ಆಗ್ತಿದೆ. ಓಕೆ, ಒಂದು ನಿಮಿಷ. ಎಲ್ಲರಿಗೂ ಆಗ್ತಾ ಇದೆಯಾ? ಹಲೋ, ಇಲ್ಲ ಸರ್, ನಮ್ಗೆ ಆಗ್ತಿಲ್ಲ. ಹೌದಾ, ನಮ್ಗೆ ಆಗ್ತಿಲ್ಲ ಸರ್. ಓಕೆ, ನೆಟ್ವರ್ಕ್ ಏನಾದ್ರು ಇಶ್ಯೂ ಇರ್ಬೇಕಾ ಇಲ್ಲಿ? ಹಾಂ, ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಏನಂತ ಹೇಳಿದ್ರೆ ಪ್ರೀ ರೆಕಾರ್ಡೆಡ್ ಕಳಿಸ್ತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಇದು ಆಗದಿದ್ರೆ. ಓಕೆ, ಸೊ ಯು ಕ್ಯಾನ್ ಇದನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ, ಆಯಿತಾ? ಸೊ ಕಂಟೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಮೆಸೇಜ್ನ ತಲುಪಿಸ್ಬೇಕು. ಮಾಸ್ಕ್ ವೇರಿಂಗ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ಮಾಸ್ಕನ್ನು ಹೇಗೆ ವೇರ್ ಮಾಡಬೇಕು, 1 ಅಥವಾ 2 ಅಥವಾ 3 ಸ್ಟೆಪ್ಪನ್ನು ತೋರಿಸ್ಬೇಕು, ಡೆಮೋ ಅಷ್ಟೇ. ಆ ಕಂಟೆಂಟ್ಗೆ ಫೋಕಸ್ ಮಾಡಬೇಕು. ನಾವು ತುಂಬ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋದರೆ ಅರ್ಥ ಆಗಲ್ಲ, ಅಥವಾ ಏನು ಮೆಸೇಜನ್ನು ತಲುಪಿಸ್ಬೇಕಿದ್ವಿ ಅದನ್ನು ತಲುಪ್ಸೋಕ್ಕಾಗಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಲ್ಲಿ ಟು ಮೇಕ್ ದ ರಿಸೀವರ್ ಅವೇರ್ ಅಬೌಟ್ ದ ವ್ಯಾಲ್ಯೂ ಆಫ್ ಕಮ್ಯುನಿಕೇಷನ್. ಅಂದರೆ ನೀವು ಆ ವ್ಯಕ್ತಿ ಇದ್ದಾರಲ್ವಾ, ಯಾರು ರಿಸೀವರ್ ಇದ್ದಾರೆ, ಆ ರಿಸೀವರ್ ಏನು ಮಾಡಬೇಕು, ಎಜುಕೇಟ್ ಮಾಡಬೇಕು. ನಾನು ಸಂವಹನದ ಮಹತ್ವ ಏನಿದೆ, ಮಹತ್ವ ಅಂತ ಹೇಳಿದ್ರೆ ನೀವು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಬೇಕಂತ ಇಲ್ಲ. ಈಗ ಉದಾಹರಣೆ, ನಾನು ಯಾರೋ ಒಬ್ಬರು ಫೋನ್ ಕಾಲ್ ಮಾಡಿ ಕನ್ಸಲ್ಟ್ ಮಾಡಿ ಅಥವಾ ಡಾಕ್ಟ್ರಿಗೆ ಭೇಟಿ ಮಾಡಬೇಕಿದೆ ಅಂತ ಅಂದ್ಕೊಳ್ಳಿ. ನಾವು ಅವ್ರಿಗೆ ಹೇಳಬೇಕು ಏನಂತ ಹೇಳಿದ್ರೆ, ನಮ್ಮ ಟೈಮ್ ಅಥವಾ ನಿಮ್ಮ ಟೈಮ್ ಏನಾಗಿದೆ ತುಂಬ ಮೌಲ್ಯವಾಗಿದೆ, ಸೊ ನನಗೆ 15 ನಿಮಿಷ ಟೈಮ್ಗಳು ಬೇಕು, ಸೊ ಈ ವಿಚಾರ ಬಗ್ಗೆ ತುಂಬ ಆಳವಾಗಿ ಚರ್ಚೆ ಮಾಡಲಿಕ್ಕಿದೆ. ಓಕೆ, ಹಾಗಾಗಿ ನಿಮ್ಮ ಪರ್ಸ್ನಲ್ ಟೈಮನ್ನು ನಾನು ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಹೇಳಬೇಕು. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ನ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಪ್ರೀ ಪ್ಲ್ಯಾನ್ಡ್ ಅಥವಾ ರಿಸೀವರ್ಗೆ ನೀವು ಹೇಳದಿದ್ದರೆ ಆ ವ್ಯಕ್ತಿ ಹರಿಬರಿಯಲ್ಲಿರ್ತಾರೆ, ನೀವು ಸಂವಹನ ಮಾಡ್ಲಿಕ್ಕೆ ನೋಡ್ತಿರ್ತೀರಿ, ಸೊ ಅದು ಸಾಧ್ಯ ಆಗಲ್ಲ. ನೆಕ್ಸ್ಟ್ ಅಲ್ಲಿ ದೇರ್ ಮಸ್ಟ್ ಬಿ ಫೀಡ್ಬ್ಯಾಕ್ ಫ್ರಮ್ ರಿಸೀವರ್. ಅಂದರೆ ನೀವು ತುಂಬ ಎಫೆಕ್ಟಿವ್ ಆಗಿ ಸಂವಹನವನ್ನು ತಲುಪಿಸಿದಿರಿ ಅಂತ ಹೇಳ್ಕೊಳ್ಳಿಕ್ಕೆ ನೀವೇನು ಮಾಡಬೇಕು, ಫೀಡ್ಬ್ಯಾಕ್ ತಗೊಳ್ಬೇಕು. ನಾನೇನು ಹೇಳಿದೆ ಹೇಳಿ, ಅರ್ಥ ಆಗಿದೆಯಾ ಅಂತ ಕೇಳ್ತಾರಲ್ವಾ, ಅರ್ಥ ಆಗಿದೆಯಾ ಅಂತ ಕೇಳ್ತಾರಲ್ವಾ, ಪ್ರಶ್ನೆಗಳನ್ನ ಕೇಳೋದು, ಚರ್ಚೆ ಮಾಡೋದು, ಇದೆಲ್ಲ ಇಟ್ಸ್ ಅ ಕೈಂಡ್ ಆಫ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಆ ವ್ಯಕ್ತಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಂಬಂಧಿಸಿದಂತೆ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಬೇಕು. ಇದೇ ನಾವು ದೊಡ್ಡ ಫಾರ್ಮನ್ನು ರೆಡಿ ಮಾಡಿ ಕಲೆಕ್ಟ್ ಮಾಡೋದು ಅಂತಲ್ಲ, ಅವ್ರ ಕಡೆಯಿಂದ ಕೇಳಿದ್ರೆ ಸಾಕು. ಪ್ಯಾರಾಪ್ರೈಸಿಂಗ್ ಅಂತ ಕರಿತೀವಲ್ವಾ, ನಾನು ಹೇಳಿದ್ದು ಹೀಗಿದೆ ಅಥವಾ ನೀವು ಹೇಳಿದ್ದು ಹೀಗಿತ್ತು, ಸರಿ ಇದೆಯಾ, ಇದನ್ನು ಅರ್ಥ ಮಾಡ್ಕೊಂಡಿದ್ದು ಸರಿ ಇದೆಯಾ ಅಂತ ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬೋದು. ಅದನ್ನ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಟು ರಿಫೈನ್ ಪ್ರಾಪರ್ಲಿ ವೆದರ್ ಕಮ್ಯುನಿಕೇಷನ್ ಮೆಸೇಜ್ ಆರ್ ಆಫ್ ಶಾರ್ಟ್ ರನ್ ಆರ್ ಲಾಂಗ್ ರನ್ ಇಂಪಾರ್ಟೆಂಟ್. ಅಂದರೆ ನಾವು ಕಳಿಸುವಂಥ ಮೆಸೇಜ್ ಇದೆ ಅಲ್ವಾ, ಅದು ತಕ್ಷಣಕ್ಕಿರಬೇಕಾ ಅಥವಾ ತುಂಬ ಹೊತ್ತುಗಳ ಕಾಲ ಆ ಮೆಸೇಜ್ ಇರಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಆ ಕ್ಷಣಕ್ಕಾದರೆ ಓಕೆ, ಲಾಂಗ್ ಅಂದರೆ ತುಂಬ ಹೊತ್ತು ಅದು ಇರಬೇಕಂತ ಹೇಳಿದ್ರೆ ನಾವು ಮತ್ತೆ ಮತ್ತೆ ಆ ಒಂದು ಮೆಸೇಜನ್ನ ರಿಪೀಟ್ ಮಾಡಬೇಕಾಗುತ್ತೆ, ಆ ಮೆಸೇಜನ್ನ ರಿಪೀಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಏನಂತ ಹೇಳಿದ್ರೆ ನಾವು ಸುಮಾರು ಸಂದರ್ಭಗಳಲ್ಲಿ ಮಾಸ್ಕನ್ನು ವೇರ್ ಮಾಡಿ, ಈಗ ನೋಡ್ತಿರಲ್ವಾ, ಈಗ 2 ವರ್ಷದಿಂದ ಆಯಿತು, ಆಲ್ಮೋಸ್ಟ್ ಒಂದೂವರೆ ವರ್ಷದ ಮೇಲಾಯಿತು, ಏನು ಮಾಡ್ತಾ ಇದ್ವಿ, ಮಾಸ್ಕನ್ನ ವೇರ್ ಮಾಡಿ, ಹ್ಯಾಂಡ್ ವಾಶ್ ಮಾಡಿ. ಸೊ ಇನ್ನು ಹೇಳ್ತಾ ಇದ್ದಾರೆ, ಕನಿಷ್ಠ ಇನ್ನೂ 2 ವರ್ಷ ಆದರೂ ನಮಗೆ ಇದ್ರದ್ದು ಅವಶ್ಯಕತೆ ಇದೆ. ಲಾಂಗ್ ಟೈಮ್ ಮೆಸೇಜ್. ಸೊ ಯಾವ ಮಾಹಿತಿ ಎಷ್ಟು ಶಾರ್ಟ್ ಟರ್ಮ್ ಬೇಕಾ ಅಥವಾ ಲಾಂಗ್ ಟರ್ಮ್ ಬೇಕಾ ಅನ್ನೋದನ್ನು ಕೂಡ ಏನಂತ ಹೇಳಿದ್ರೆ ಇಲ್ಲಿ ಚರ್ಚಿಸ್ಬೋದು, ಅಥವಾ ಅದನ್ನು ಮುಖ್ಯವಾಗಿ ಅದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಆಲ್ ಆ್ಯಕ್ಷನ್ ಮಸ್ಟ್ ಬಿ ಸಸ್ಟೈನಬಲ್ ವಿತ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ.
ಸ್ಟೇಬಲ್ ಆ್ಯಂಡ್ ಸಸ್ಟೈನ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ, ನೀವೇನು ಸಂವಹನ ಮಾಡಲಿಕ್ಕೆ ಹೋಗುವಂಥ ಕ್ರಿಯೆಗಳಿದೆ, ಆ ಕ್ರಿಯೆಗಳು ಏನಿರಬೇಕು, ಆ ಕ್ರಿಯೆಗೆ ಸಂಬಂಧಿಸಿದಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ನೀವು ಉಳ್ಕೊಳ್ಬೇಕು ಅವರಿಗೆ ತಲೆಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅದು ಬೇಗ ಮರ್ತೋಗುತ್ತೆ. ಓಕೆ, ಮತ್ತೆ ಮತ್ತೆ ಬದಲಾವಣೆ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಮರ್ತೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಲಾಸ್ಟ್ ಒನ್ ಏನಂದರೆ ಗುಡ್ ಲಿಸ್ನಿಂಗ್ ಅಂತ ಹೇಳ್ತೀವಿ. ಗುಡ್ ಲಿಸ್ನಿಂಗ್. ಸೊ ಇಲ್ಲಿ ಡಿಫ್ರೆನ್ಸಸ್ ನೋಡ್ಬೋದು. ಏನಂತ ಹೇಳಿದ್ರೆ, ಹೇರಿಂಗ್ ಬೇರೆ, ಲಿಸ್ನಿಂಗ್ ಬೇರೆ. ಸೊ ಹೇರಿಂಗ್ ಈಸ್ ಅ ಫಿಸಿಯಾಲಜಿಕಲ್ ಪ್ರೋಸೆಸ್, ಬಟ್ ಲಿಸ್ನಿಂಗ್ ಈಸ್ ಫಿಸಿಯಾಲಜಿಕಲ್ ಆಸ್ ವೆಲ್ ಆಸ್ ಸೈಕಲಾಜಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಬರೀ ಕೇಳಿಸ್ಕೊಳ್ಳೋದು, ಈಗ ಹಾಡು ಇರುತ್ತೆ ಅಂತ ಅಂದ್ಕೊಳ್ಳಿ, ಹಾಡನ್ನು ನೀವೇನು ಮಾಡ್ತೀರಾ, ಹೇರಿಂಗ್ ಮಾಡ್ತೀರಾ. ಓಕೆ, ಫೋನ್ ಕಾಲ್ ಇಂಟ್ರಾಕ್ಷನ್ ತಗೊಳ್ಳಿ, ಫೋನ್ ಕಾಲ್ ಇಂಟ್ರಾಕ್ಷನ್ನ ನೀವು ಲಿಸ್ನಿಂಗ್ ಮಾಡ್ತೀರಾ. ಲಿಸ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಮೆಂಟಲ್ ಪ್ರೋಸೆಸ್ ಆಗುತ್ತೆ, ಮೆಂಟಲ್ ಪ್ರೋಸೆಸ್ ಆಗುತ್ತೆ, ಫಿಸಿಕಲ್ ಜೊತೆಗೆ ಮೆಂಟಲ್ ಪ್ರೋಸೆಸ್ ಆಗುತ್ತೆ. ಹೇರಿಂಗಲ್ಲಿ ಬರೀ ಫಿಸಿಕಲ್ ಪ್ರೋಸೆಸ್, ಏನೋ ಒಂದು ಗಾಡಿ ಪಾಸ್ ಆಯಿತು ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾನು. ಬಟ್ ಯಾರಾದರೂ ಫೋನ್ ಕಾಲ್ ಮಾಡಿ ಮಾತಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ದಟ್ ಈಸ್ ವಾಸ್ ಲಿಸ್ನಿಂಗ್ ಅಂತ ಕರಿತೀವಿ. ಸೊ ನಾವು ಗುಡ್ ಲಿಸ್ನರ್ ಆಗಿರಬೇಕು, ಗುಡ್ ಲಿಸ್ನಿಂಗ್ ಕೆಪಾಸಿಟಿಯನ್ನು ಹೊಂದಿರಬೇಕು. ಇಷ್ಟು ನಾವು ಅದನ್ನು ಅಳವಡಿಸ್ಕೊಂಡ್ರೆ, ಓಕೆ, ಸೊ ಇಷ್ಟು ಅಳವಡಿಸ್ಕೊಂಡ್ರೆ ನಾವು ಇದು 6 ಪ್ಲಸ್ ಇದು 4, 10 ಪಾಯಿಂಟ್ ನಾವು ಅಳವಡಿಸ್ಕೊಂಡ್ರೆ ಸಂವಹನದಲ್ಲಿ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ನ ಮಾಡ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಕಮ್ಯುನಿಕೇಷನ್ ಚಾಯ್ಸಸ್ ಬಗ್ಗೆ.